ಇನ್ನು ಸಂಸತ್ನಲ್ಲಿ ನಿನ್ನೆ ನಡೆದಂತಹ ಘಟನೆ ಇದೆಯಲ್ಲ, ಅದು ಎಲ್ಲರನ್ನ ಕೂಡ ದಿಗ್ಭ್ರಮೆಗೆ ಒಳಪಡಿಸಿದೆ. ಇನ್ನು ಈ ಸಂಘಟಿತ ದಾಳಿ ನಡೆಸಿದಂತಹ 6 ಜನರ ಹಿನ್ನೆಲೆ ಏನು ಅನ್ನೋ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರು ಇದ್ದಾರೆ, ಗುಪ್ತಚರ ಇಲಾಖೆ ಕೂಡ ಇದೆ. ಪಾಸ್ ನೀಡಿದಂತಹ ಆಧಾರ್ ಕಾರ್ಡ್ಗಳಲ್ಲಿರುವಂತಹ ವಿಳಾಸದ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿ ಕ್ರೈಮ್ ಬ್ರಾಂಚ್ ಪೊಲೀಸರಿಗೆ ಗುಪ್ತಚರ ಇಲಾಖೆ ವಿಚಾರವಾಗಿ ಮಾಹಿತಿಯನ್ನ ಕೂಡ ಕೊಡಲಿದೆ. ಸಂಚು ರೂಪಿಸಿದ ಗುರುಗ್ರಾಮದಲ್ಲಿರುವ ಮನೆ ಮಾಲೀಕನ ಪತ್ನಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ವರದಿಯ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ವರದಿಯ ಆಧರಿಸಿ ಮುಂದಿನ ಹಂತದಲ್ಲಿ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಯಾರೂ ಜನ ಸಮಾನ ಮನಸ್ಕರಾಗಿದ್ರು, ಮತ್ತೆ ಗುರುಗ್ರಾಮಕ್ಕೆ ಹೋಗಿ ದಾಳಿಗೂ ಮುಂಚೆ ನೆಲೆಸಿದ್ರು, ಅಲ್ಲೇ ಈ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರು. ಮತ್ತೆ ಪಾಸ್ ತಗೊಳ್ಳೋದಕ್ಕೆ ಒಬ್ರಿಗೆ ಜವಾಬ್ದಾರಿ, ಇನ್ನೊಬ್ಬರಿಗೆ ಈ ಸ್ಮೋಕ್ ಬಾಂಬ್ ತಗೊಂಡು ಬರೋದಕ್ಕೆ ಇನ್ನೊಬ್ರು ಜವಾಬ್ದಾರಿ. ಈ ಥರ ಜವಾಬ್ದಾರಿಗಳ ಹಂಚಿಕೆಯನ್ನು ಕೂಡ ಮಾಡಿದ್ರಲ್ಲ. ಸೊ ಹೇಗೆ ಎಕ್ಸಿಕ್ಯೂಷನ್ ಆಯಿತು, ಮತ್ತು ಯಾರಾದರೂ ಫಂಡಿಂಗ್ ಮಾಡಿದ್ರಾ, ಇದು ಯಾವುದಾದ್ರೂ ಟೂಲ್ ಕಿಟ್ನ ಭಾಗನ, ಈ ಥರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೆಲವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅವರ ಮೇಲ್ನೋಟಕ್ಕೆ ಅವರ ಪಾತ್ರ ಏನಾದರೂ ಇಡೀ ಪ್ರಕರಣದಲ್ಲಿ ಸಾಬೀತಾದರೆ ಅಂಥವರ ವಿರುದ್ಧ FIR ದಾಖಲಿಸೋ ಕೆಲಸ ಕೂಡ ಆಗ್ತಾ ಇದೆ. ಗಂಭೀರ ಭದ್ರತಾ ಲೋಪ ಆಗಿದೆ. ಬಟ್ ಈ 6 ಜನ ಸಮಾನ ಮನಸ್ಕರು ಅನ್ನೋದು ಗೊತ್ತಾಗ್ತಾ ಇದೆ. ಆನ್ಲೈನಲ್ಲಿ ಪರಿಚಯ ಆಗಿತ್ತು ಇವ್ 6 ಜನಕ್ಕೆ, ಮತ್ತೆ ಸೇಮ್ ವಿಚಾರಧಾರೆಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಅನ್ನೋದೆಲ್ಲ ಗೊತ್ತಾಗಿದೆ. ಲೋಕಸಭೆಯಲ್ಲಿ ಎಲ್ಲರೂ ಆತಂಕಕ್ಕೆ ಒಳಪಟ್ಟಂತಹ ವಿಚಾರ ನಿನ್ನೆ ಆಯಿತು. ಬಟ್ ಈ ದಾಳಿಕೋರರು, ಆಗುಂತಕರು ದಾಳಿಗೂ ಮುಂಚೆ ಕಲಾಪದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದ ಆರೋಪಿ ಕಡೆಯದಾಗಿ ಆತನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದು ಏನು, ಆ ಪ್ರಶ್ನೆ ಕೂಡ ಈಗ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಮಾಡೋಕ್ಕೂ ಮುಂಚೆ ಒಬ್ಬ ಆತ ಬರ್ಕೊಂಡಿರ್ತಾನೆ. ಆತ ಬರ್ದಿದ್ದಿಷ್ಟು, ನೀವು ಗೆದ್ದರೂ ಸೋತರೂ ಪ್ರಯತ್ನ ಅಗತ್ಯ ಅಂತೆಲ್ಲ ಬರ್ಕೊಂಡಿದ್ದಾನೆ. ಈಗ ಪ್ರಯಾಣವು ಎಷ್ಟು ಖುಷಿಯಾಗುತ್ತೆ ಅಂತ ನೋಡೋಣ, ನಿಮ್ಮನ್ನ ಮತ್ತೆ ಭೇಟಿಯಾಗುವಂತಹ ಅಥವಾ ನೋಡುವಂತಹ ಭರವಸೆ ಇದೆ. ದಾಳಿಗೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗುಂತಕನೊಬ್ಬನ ಪೋಸ್ಟ್ ಇದಾಗಿತ್ತು. ತಾನೇನೋ ದೊಡ್ಡ ಗನಂದಾರಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ, ತಾನು ನಿಜಾರ್ಥದಲ್ಲಿ ಸ್ವತಂತ್ರ ಹೋರಾಟಗಾರ ಅಂತ ಭ್ರಮೆಯಲ್ಲಿ ಇದ್ದಂತಹ ಈ ವ್ಯಕ್ತಿ ಇದನ್ನೆಲ್ಲ ಬರ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಾಗರ್ ಶರ್ಮಾ ಬರ್ಕೊಂಡಿದ್ದಂತಹ ಸಾಲುಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಎಕ್ಸ್ಟ್ರೀಮ್ ಐಡಿಯಾಲಜಿಗಳೇ ಇವತ್ತು ಇಂಥ ಅನಾಹುತಕ್ಕೆ ಕಾರಣ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಿಂಟ್ ಕೊಡೋ ಕೆಲಸವನ್ನು ಕೂಡ ಈತ ಮಾಡಿದ್ದ. ತಾನೇನೋ ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದನ್ನ ಕೂಡ ಹೇಳಿದ್ದಾನೆ. ಆ ಪ್ರಯತ್ನದಲ್ಲಿ ಗೆದ್ದರೂ ಸೋತ್ರೂ ಪ್ರಯತ್ನ ಅಗತ್ಯ ಅನ್ನೋದನ್ನೆಲ್ಲ ಹೇಳಿದ್ನಂತೆ ಆತ. ಅಷ್ಟಕ್ಕೂ ನಿನ್ನೆ ಸಂಚಲನ ಮೂಡಿಸಿದವರು ಯಾರ್ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡೋಣ. ಮೊದಲನೇದಾಗಿ ಆರೋಪಿ ನಂಬರ್ 1 A1, ಇಡೀ ಪ್ರಕರಣದ A1 ಸಾಗರ್ ಶರ್ಮಾ. ಈತ ಉತ್ತರ ಪ್ರದೇಶದ ಆಲಂಬಾದ್ ಮೂಲದವ ಅನ್ನೋದು ತಿಳಿದು ಬರ್ತಾ ಇದೆ. ವೃತ್ತಿಯಲ್ಲಿ ಈತ ಜೀವನ ನಡೆಸೋದಕ್ಕೆ ಅಂತ ಹೇಳಿ ಆಟೋ ಚಾಲಕ ಆಗಿದ್ನಂತೆ. PUC ವರೆಗೂ ಈತನ ವಿದ್ಯಾಭ್ಯಾಸ ಆಗಿರೋದು ಗೊತ್ತಾಗ್ತಾ ಇದೆ. 2 ವರ್ಷ ಬೆಂಗಳೂರಿನಲ್ಲೇ ನೆಲೆಸಿದ್ದ ಅನ್ನೋದು ಕೂಡ ತಿಳಿದು ಬಂದಿದೆ. ಸಾಗರ್ ಶರ್ಮಾ ತಂದೆ ಕಾರ್ಪೆಂಟರ್ ಆಗಿ ವೃತ್ತಿಯನ್ನ ಮುಂದುವರೆಸಿದ್ರೆ, ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದುಕೊಂಡಂತಹ ವ್ಯಕ್ತಿಗಳಲ್ಲಿ ಈತ ಕೂಡ ಒಬ್ಬ. ಈತನಿಗೆ ಪಾಸ್ ಕೊಡಿಸಿದ್ದು ಮನೋರಂಜನ್ ಅಂತ ತಿಳಿದು ಬರ್ತಾ ಇದೆ. ಸೊ ಈತನ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದಾಗ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗಿದೆ. ಆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಈತನ ಕುಟುಂಬ ಬಡ ಕುಟುಂಬ ಅನ್ನೋದು ತಿಳಿದು ಬರ್ತಾ ಇದೆ. ಆರೋಪಿ ನಂಬರ್ 2ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡೋಣ. ಸಾಗರ್ ಶರ್ಮಾ ಇಡೀ ಪ್ರಕರಣದ A1. ಇನ್ನು ಆರೋಪಿ ನಂಬರ್ 2 ಮನೋರಂಜನ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸಿಗೆ ಕೊಡ್ತಾ ಇದ್ದೀವಿ. ಈ ಮನೋರಂಜನ್ ಹಾಸನದ ಮಲ್ಲಾಪುರ ಮೂಲದವ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಮೈಸೂರು ನಿವಾಸಿ, ಮೈಸೂರಿನಲ್ಲೇ PU ವರೆಗೂ ಕೂಡ ಈತ ಶಿಕ್ಷಣವನ್ನು ಮುಗಿಸ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ಮರಿಮಲ್ಲಪ್ಪ ಹೈಸ್ಕೂಲು ಜೊತೆಗೆ ಸೇಂಟ್ ಜೋಸೆಫ್ PU ಕಾಲೇಜ್ನಲ್ಲಿ ಈತ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಅನ್ನು ಕೂಡ ಮಾಡಿದ್ದ. BIT ಅನ್ನುವಂತಹ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೂಡ ಮುಗಿಸಿದ್ದ. ವೃತ್ತಿಯಲ್ಲಿ ಟೆಕ್ಕಿ, ಪುಸ್ತಕ ಪ್ರೇಮಿ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ದ. 2016ರಲ್ಲಿ ಕಾಂಬೋಡಿಯಾಗೆ ಈತ ತೆರಳಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದುಕೊಂಡು ಹಾಗೂ ಸಾಗರ್ ಶರ್ಮಾಗೂ ಕೊಡಿಸಿದ್ರಲ್ಲಿ ಈತ ಕೂಡ ಮೇನ್ ಆಗ್ತಾ ಇದ್ದಾನೆ. ಸೊ ಇಡೀ ಪ್ರಕರಣದ A2 ಈತ. ಇನ್ನು ಆರೋಪಿ ನಂಬರ್ 3 ನೀಲಂ ಕೌರ್ನ ವಯಸ್ಸು 42 ವರ್ಷ. ಹರಿಯಾಣದ ಹಿಸಾರ್ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ನೀಲಂ ಕೌರ್ ನಿರುದ್ಯೋಗಿ ಅಂತ ಆಕೆ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ಲು. ತಮ್ಮ ಈ ಸ್ಥಿತಿಗೆ ಮೋದಿ ಸರ್ಕಾರ ಕಾರಣ ಎಂಬ ಭಾವನೆ ಈಕೆಯಲ್ಲಿ ಇತ್ತು. ಆಮೇಲೆ ತಾನಾಶಾಹಿ ನಹಿ ಚಲೇಂಗಿ ಅಂತ ಘೋಷಣೆ ಕೂಗ್ತಾ ಇದ್ದಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ತಾನಾಶಾಹಿ ಅಂದರೆ ಸರ್ವಾಧಿಕಾರ ಧೋರಣೆ,
ನಡೆಯೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ಲು. ಕೆಲಸ ಸಿಕ್ಕಿಲ್ವಂತೆ, ಇದಕ್ಕೆ ಮೋದಿ ಸರ್ಕಾರ ಕಾರಣ ಅಂತೆ. ಇದು ಈಕೆ ಕೊಡ್ತಾ ಇರುವಂತಹ ರೀಸನ್. ಹೀಗಾಗಿ ಅಲ್ಲಿ ಆಚೆ ಬಂದು ಸ್ಮೋಕ್ ಗ್ಯಾಸ್ ಬಾಂಬ್ನ ತಂಡದಲ್ಲಿ ಈಕೆ ಇದ್ಲಂತೆ ನಿರುದ್ಯೋಗಿ ಆಗಿದ್ದಕ್ಕೆ. ಆರೋಪಿ ನಂಬರ್ 4 ಅಮೋಲ್ ಶಿಂದೆ, 25 ವರ್ಷ ವಯಸ್ಸಿನ ವ್ಯಕ್ತಿ, ಮಹಾರಾಷ್ಟ್ರದ ಲಾತೂರ್ ನಿವಾಸಿ. ಆತ ಹೇಳ್ಕೊಳ್ತಿರೋದು ನನಗೂ ಕೆಲಸ ಇರಲಿಲ್ಲ, ನಿರುದ್ಯೋಗಿ ನಾನು ಅಂತ ಹೇಳ್ಕೊಂಡಿದ್ದಾನೆ. ತಮ್ಮ ಈ ಸ್ಥಿತಿಗೆ ಮೋದಿ ಸರ್ಕಾರನೇ ಕಾರಣ ಅನ್ನೋ ಭಾವನೆ ಈತನಲ್ಲೂ ಕೂಡ ಇತ್ತಂತೆ. ಹೀಗಾಗಿ ಬಂದು ಸ್ಮೋಕ್ ಗ್ಯಾಸ್ ಬಾಂಬನ್ನು ಹಾಕೋ ಪ್ಲಾನ್ನ ಭಾಗ ಆಗಿದ್ದ ಅಂದರೆ ಈತ. ಇದು ಆರೋಪಿ ನಂಬರ್ 4ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ.